ನಮಸ್ಕಾರ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ಪರೀಕ್ಷೆ ಸಮಯ. ಎಷ್ಟೋ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಓದ್ತಿರ್ತಾರೆ, ಆದ್ರೆ ನೆನಪಿನ ಶಕ್ತಿ ಮಾತ್ರ ಉಳಿಯೋದಿಲ್ಲ. ಹಾಗಾಗಿ ಇವತ್ತು ದಿನೇಶ್ ಅವರು ಒಂದು ತಂತ್ರ ಹಾಗೆ ಮಂತ್ರವನ್ನ ಕೊಡ್ತಾ ಇದ್ದಾರೆ ನೆನಪಿನ ಶಕ್ತಿಯನ್ನ ವೃದ್ಧಿಸಿಕೊಳ್ಳೋದಕ್ಕೆ. ನಮ್ಮೊಂದಿಗಿದ್ದಾರೆ ಖ್ಯಾತ ಅಂತಾರಾಷ್ಟ್ರೀಯ ಮೈಕ್ರೋ ಅಸ್ಟ್ರಾಲಜರ್ ಆದ ಶ್ರೀ ದಿನೇಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ದಿನೇಶ್ ಅವರೇ. ನಮಸ್ಕಾರ. ಓಂ ನಮೋ ಹರಿ ಮರ್ಕಟಾಯ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ನಮ್ಮೊಂದಿಗೆ ಇವತ್ತು ಒಬ್ರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಅವರು ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಂಡಿದ್ದಾರೆ. ಅವರು ಮೂಲತಃ ಶಿಕ್ಷಕರು. ನಾಗರತ್ನ ಮೇಡಮ್, ನಮಸ್ಕಾರ ನಿಮ್ಗೂ ಸಹ. ತಮಗೂ ಸಹ ಈ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಿರೋದ್ರಿಂದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹೇಳಿ ಮೇಡಮ್, ನೀವು ನಿಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನ ಮಾಡ್ಕೊಳ್ಳಿ. ನಾನು ಸರ್ಕಾರಿ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಶಿಕ್ಷಕಿಯಾಗಿ. ಈಗ ನಮ್ಮ ಒಂದು ಮಕ್ಕಳಿಗೆ ಬೇಕಾಗಿರತಕ್ಕಂಥದ್ದು ಪರೀಕ್ಷಾ ಸಮಯದಲ್ಲಿ ಮುಖ್ಯವಾಗಿ ಯಾವ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು. ಎಲ್ಲರಿಗೂ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ, ತುಂಬಾ ಚೆನ್ನಾಗಿ ಓದ್ತಾರೆ, ಆದ್ರೆ ಪರೀಕ್ಷಾ ಸಮಯದಲ್ಲಿ ಎಷ್ಟೋ ಸಲ ಅವರು ಮರ್ತು ಬಿಡ್ತಾರೆ. ಹೀಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ಮಂತ್ರ ತಂತ್ರಗಳು ಬಹಳ ಅವಶ್ಯಕ. ಅದರಿಂದ ನಮ್ಮ ಸರ್ ದಿನೇಶ್ ಅವರು ಅದಕ್ಕೆ ತಕ್ಕಂತೆ ವಿಷಯವನ್ನ ಕೊಡ್ತಾ ಇರೋದ್ರಿಂದ ಈ ದಿನ ನನಗೆ ಬಹಳ ಸಂತೋಷ ಆಗ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪರೀಕ್ಷೆಯ ಬಗ್ಗೆ ಮತ್ತು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ ಮೇಡಮ್, ಈಗ ದಿನೇಶ್ ಅವರು ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮೆಲ್ರಿಗೂ ತಿಳಿದಿರೋ ಹಂಗೆ, ಅಥವಾ ಒಂದು ನೋಷನ್ ಅಂತ ಏನ್ ಹೇಳ್ತೀವಿ, ಎಲ್ಲ ಏನ್ ಅನ್ಕೊಂಡಿದೀವಿ ಅಂತಂದ್ರೆ 10 ರಿಂದ 20 ವರ್ಷ ಬೇಕು, ಅಧ್ಯಯನ ಮಾಡಬೇಕು ಜ್ಯೋತಿಷ್ಯದ ಬಗ್ಗೆ, ಆತರ ಎಲ್ಲ ಹೇಳ್ತಾರೆ. ಹಾಗಾಗಿ ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಕಲಿಯೋದಕ್ಕೆ ಸಾಧ್ಯನಾ? ಹೌದು, ಖಂಡಿತ. ನಾನು ಸಹಿತ ಒಂದು ರೀತಿಯಲ್ಲಿ ಹಾಗೆ ಅನ್ಕೊಂಡಿದ್ದೆ. ಈ ಒಂದು ಕೋರ್ಸ್ ಅನ್ನ ಮಾಡಬೇಕು ಅಂತಂದ್ರೆ ವರ್ಷಗಳು ಬೇಕೇ ಬೇಕು, ಮತ್ತೆ ಅದಕ್ಕೆ ಇಂತಿಷ್ಟೇ ಸಮಯದಲ್ಲೇ ಹೋಗಿ ಆ ಕೋರ್ಸ್ ಅನ್ನ ಮಾಡಿ ಸರ್ಟಿಫಿಕೇಟ್ ಅನ್ನ ಪಡೆದ ನಂತರನೇ ನಾವು ಜ್ಯೋತಿಷಿ ಅಥವಾ ಜ್ಯೋತಿಷ್ಯವನ್ನ ಹೇಳೋದಕ್ಕೆ ಮತ್ತೊಬ್ಬರಿಗೆ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಈ ಒಂದು ಚಾನೆಲ್ ನಲ್ಲಿ ನಾನು ದಿನೇಶ್ ಅವರ ಒಂದು ಪ್ರೋಗ್ರಾಮ್ ಅನ್ನ ನೋಡ್ತಾ ಇದ್ದಂತ ಸಮಯದಲ್ಲಿ 4 ದಿನದಲ್ಲೇ ನಾವು ಅಭ್ಯಾಸ ಮಾಡ್ತೀವಿ, ಕಲಿಸ್ಕೊಡ್ತೀವಿ ಅನ್ನೋ ವಿಷಯ ತಿಳಿದು ಬಹಳ ಸಂತೋಷ ಆಯ್ತು. ಆ ಒಂದು ಕುತೂಹಲದಿಂದಲೇ ನಾನು ಈ ಒಂದು ಕ್ಲಾಸ್ಗೆ ಅಟೆಂಡ್ ಮಾಡಿದಾಗ ನಿಜಕ್ಕೂ ಅದು ಎಷ್ಟು ಸುಂದರವಾಗಿತ್ತು ಕ್ಲಾಸ್ ಅಂತಂದ್ರೆ, ಬ್ರಹ್ಮಾಂಡದಿಂದ ಹೇಳಿದಂತಹ ಒಂದು ವಿಷಯಗಳು ನಿಜಕ್ಕೂ ಬ್ರಹ್ಮಾಂಡದೊಳಗೆ ನಮ್ಮನ್ನ ಕರ್ಕೊಂಡು ಹೋಗಿ ದಿನೇಶ್ ಅವರು ನಮ್ಮನ್ನ ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಿದ್ರು ಅಂತಂದ್ರೆ, ನಾವು ಒಂದು ವಿದ್ಯಾರ್ಥಿಗಳ ರೀತಿಯಲ್ಲಿ ಆ ಒಂದು ವಿಷಯವನ್ನ ಬಹಳ ಚೆನ್ನಾಗಿ ಕಲ್ತ್ಕೊಂಡ್ವಿ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ಪೂರ್ವಾಗ್ರಹವಾಗಿ ನಾವು ಯಾವುದೇ ಜ್ಯೋತಿಷ್ಯವನ್ನ ಅರಿತುಕೊಂಡಿರ್ಲಿಲ್ಲ. ಏನೋ ಜ್ಯೋತಿಷ್ಯ ಅಂತಂದ್ರೆ ಯಾರೋ ಹೇಳ್ಬಹುದು ಅನ್ನುವಂತಹ ಒಂದು ಕಲ್ಪನೆ ಇದ್ದಂತ ನಮಗೆ ಆ 4 ದಿನದಲ್ಲಿ ಅವ್ರು ಹೇಳಿರುವಂತಹ ಒಂದು ಕಾಂಬಿನೇಷನ್ ಇದೆಯಲ್ಲ, ಆ ಕಾಂಬಿನೇಷನ್ ಎಲ್ಲರನ್ನೂ ಅಟ್ರಾಕ್ಷನ್ ಮಾಡುವಂತದ್ದು. ಓಕೆ ಮೇಡಮ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಒಂದು ಕಾಲ್ ಅನ್ನ ತೆಗೆದುಕೊಳ್ಳೋಣ. ಹಲೋ 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 ಮೇಡಮ್, ನಮಸ್ತೆ. ಹೇಳಿ. ನಮಸ್ಕಾರ ಅಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ? ದಿನಾಂಕ 21/3/88. 21/3/1988. ಹೌದು ಮೇಡಮ್. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 7:30 ಸೋಮವಾರ. 7:30 ಸಂಜೆನಾ ಬೆಳಗ್ಗೆನಾಮ? ಬೆಳಗ್ಗೆ. ಓಕೆ, ಬೆಳಗ್ಗೆ 7:30. ಹುಟ್ಟಿದ ಸ್ಥಳ ತಿಳಿಸ್ಕೊಡಿ. ಹುಟ್ಟಿದ ತರೀಕೆರೆ ತಾಲೂಕು ಮೇಡಮ್. ತರೀಕೆರೆ ತಾಲೂಕು ಅಂದ್ರೆ ಶಿವಮೊಗ್ಗ ಬರುತ್ತಲ್ವಾ? ಹೌದು ಮೇಡಮ್, ಶಿವಮೊಗ್ಗ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಓಕೆ, ದಿನೇಶ್ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. 1988 ಅಲ್ಲ ಹುಟ್ಟಿದ್ದು? 88. ಸೊ ಇದ್ರ ಪ್ರಕಾರ ಮೇಷರಾಶಿ ಬರ್ತಾ ಇದೆ. ಮೇಷರಾಶಿಲಿ ಬರ್ತಕ್ಕಂತ ನಕ್ಷತ್ರ ನೋಡಿದಾಗ ಭರಣಿ ನಕ್ಷತ್ರ ಬರ್ತಾ ಇದೆ. ಹುಟ್ಟಿರ್ತಕ್ಕಂತ ನಿಮ್ಮ ಮಗು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದೆ. ಈಗ ಪ್ರಸ್ತುತ ಕುಜದಶೆ ನಡೀತಾ ಇದೆ. ಚಂದ್ರದಶೆ ಇನ್ನೇನು ಮುಗಿಯುತ್ತೆ, ಇನ್ನು 1 ವರ್ಷ ಕಾಲ ಚಂದ್ರದಶೆ ಎಂಡ್ ಆಗ್ತಾ ಇದೆ. ಅದಾದ ನಂತರ ಕುಜದಶೆ, ಚಂದ್ರದಶೆ, ಶುಕ್ರ ಭುಕ್ತಿ ನಡೀತಾ ಇದೆ. ಏನ್ ವಿಚಾರ ಕೇಳ್ಬೇಕಾಯ್ತು? ಮದ್ವೆ ಬಗ್ಗೆ, ಆಮೇಲೆ ಈಗ ಆಲ್ರೆಡಿ ಪರದೇಶದಲ್ಲಿ ಇದ್ದಾನೆ, ಅವನ್ ಭವಿಷ್ಯದ ಬಗ್ಗೆ ಹೇಳಿ. ನೋಡಿಮ್ಮ, ಮದುವೆ ವಿಚಾರದಲ್ಲಿ ಬಂದಾಗ 2-7-11 ಕಾಂಬಿನೇಷನ್ ಬರಬೇಕು. ಇದ್ರಲ್ಲಿ ನೋಡ್ತಾ ಇತ್ತು ಅಂತಂದ್ರೆ ಅವರಿಗೆ 2-7-11 ಕಾಂಬಿನೇಷನ್ ಬಹಳ ಸ್ವಲ್ಪ ಇನ್ನೂ ಮುಂದೆ ಇದೆ. ಈಗ ಏಜ್ ಎಷ್ಟಾಗಿದೆ ಅಮ್ಮ? ಈಗ ಅದೇ 28. ಚಂದ್ರದಶೆ, ಶುಕ್ರ ಭುಕ್ತಿ ನಡೀತಾ ಇದೆ. ಈಗ ನೋಡ್ತಾ ಇದ್ದೀರಾ ಹುಡುಗಿನ?
ಹಾ ಸರ್ ನಾವು ನೋಡಿದೀವಿ, ಈಗ ಬರ್ತಾನೆ, ಈಗ 15ಕ್ಕೆ ಬರ್ತಾನೆ, ನಾವು ಹೋಗೋಣ ಅಂತ ಇದೀವಿ, ಆಂಧ್ರದಲ್ಲಿ ನೋಡಿದೀವಿ. Okay. ಅದೇ ಓಕೆ, ನಿಮಗೆ ಆ ಹುಡುಗಿ ಸೆಟ್ ಆಗಿದೆ, ಇಷ್ಟ ಆಗಿದೆಯಾ? ಜಾತಕ ಎಲ್ಲ ಇಲ್ಲ, ತಗೊಂಡ್ ಇನ್ನು ಬಂದಿದ್ಯಾ? ಹೋಗಿಲ್ಲ. ಹುಡುಗ ಬಂದ್ಮೇಲೆ ನೋಡೋಣ. ನನಗೆ ಇಷ್ಟ ಆಗಿದೆ, ನೋಡೋಣ ಅಂತ ಇದೀವಿ. ಆಮೇಲೆ ಗುರುಜಿ ಅವ್ನ ಭವಿಷ್ಯದ ಬಗ್ಗೆ ಹೇಳಿ ಗುರುಜಿ. ಸ್ವಲ್ಪ ನೋಡಿ, ಕೆಲಸದಲ್ಲಿ ಬಹಳಷ್ಟು ಟೆನ್ಷನ್ ಇದೆ. ಅಲ್ಲಿ ಫಾರಿನ್ ಅಲ್ಲಿ ಇದ್ದಾಕ್ಷಣನೇ ನಾವೆಲ್ಲ ಚೆನ್ನಾಗಿದೆ ಅಂತ ಹೇಳಕ್ ಆಗೋದಿಲ್ಲ. 5-8 ಕಾಂಬಿನೇಷನ್ ಬಂದಾಗ, ಚಂದ್ರನಲ್ಲಿ ಬಂದಾಗ, 5-8 ಕಾಂಬಿನೇಷನ್ ಬಂದಾಗ ಅಲ್ಲಿ ಬಹಳಷ್ಟು ಒಂದು ವರ್ಕ್ ಪ್ರೆಷರ್ ಸಿಕ್ಕಾಪಟ್ಟೆ ಇದೆ. ಸ್ವಲ್ಪ ಅಲ್ಲ, ತುಂಬಾನೇ ಇರುತ್ತೆ. ಅವ್ರೀಗ ಬರ್ತಾ ಇರೋದು ಬೇಕಾದ್ರೆ ಬಂದಾದ್ಮೇಲೆ ಕೇಳಿ, ಖಂಡಿತ ಟೆನ್ಷನ್ ಅಲ್ಲಿ ಇದೀನಿ ಅಂತಾನೆ ಬರ್ತಾರೆ. ಓಕೆ, ಟೆನ್ಷನ್ ಅಲ್ಲಿ ಬಹಳ ಇರ್ತಾರೆ. ಏನ್ ಕೆಲಸ ಮಾಡ್ತಾ ಇದಾರೆ? ಅವನ ಅದೇ ಸೂಪ್ರೈಸರ್ ಕೆಲಸ ಮಾಡ್ತೀವಿ. ಈಗ ಮತ್ತೆ ಬೇರೆ ಕಡೆ ಹಾಕ್ತಾ ಇದಾರಂತೆ, ಬಂದು ಹೋಗ್ತಾನೆ ಈಗ. ಸೊ ಒಂದ್ ಕೆಲಸ ಮಾಡಿ, ಚಂದ್ರದಶೆ ನಡೀತಾ ಇದೆ, ಮುಂದೆ ಬರ್ತಕ್ಕಂಥ ಕುಜದಶೆ ಇನ್ 1 ವರ್ಷ ಆದ್ಮೇಲೆ ನಡೆಯುತ್ತೆ. ಕುಜದಶೆ ಬಂದ ಮೇಲೆ ಒಳ್ಳೆ ಪ್ರಮೋಷನ್, ಒಳ್ಳೆ ಇಂಕ್ರಿಮೆಂಟ್ ಬರುತ್ತೆ. ಯಾಕಂದ್ರೆ 2, 9, 10 ಕಾಂಬಿನೇಷನ್, 1, 3, 8 ಕಾಂಬಿನೇಷನ್, 4, 7, 11 ಅದ್ಭುತವಾಗಿದೆ. ಇನ್ನು 1 ವರ್ಷ ಮಾತ್ರ ಸ್ವಲ್ಪ ಕಷ್ಟ ಇರುತ್ತೆ. ಇನ್ನ 3 ರಿಂದ 4 ತಿಂಗಳ ಆದ ಮೇಲೆ ಕಂಕಣ ಭಾಗ್ಯ ಸಿಗುತ್ತೆ. ಅದಾದ ನಂತರ 7 ವರ್ಷದ ಕಾಲ ಕುಜದಶೆ ಎಕ್ಸಲೆಂಟ್, ರಾಹುದಶೆ ಎಕ್ಸಲೆಂಟ್, ಎಲ್ಲ ಚೆನ್ನಾಗಿದೆ. ಇನ್ನು 1 ವರ್ಷ ಮಾತ್ರ ಟೆನ್ಷನ್ ಇರುತ್ತೆ. ಅದನ್ನು ಹೋಗ್ಲಾಡ್ಸ್ಕೊಳ್ಳಕ್ಕೆ ಯಥೇಚ್ಛವಾಗಿ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ, ಶಿವಾಯ ನಮ ಓಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಖಂಡಿತ ಒಳ್ಳೇದಾಗತ್ತಮ್ಮ. ಇನ್ನೊಂದು 6 ಮಂತ್ಸ್ ಆದ್ಮೇಲೆ ಖಂಡಿತ ಒಂದಿರುತ್ತೆ, ಬಟ್ ಲೇಟ್ ಅಂತ ತೋರಿಸ್ತಾ ಇದೆ. ಬಟ್ ಸಾಧ್ಯವಾದಷ್ಟು ಕುಜ ದಶೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಖಂಡಿತ ಬರುತ್ತೆ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮೊಮ್ಮಗ, ಆದ್ರೆ ಅವನ ಹೆಸರಿಟ್ಟಿಲ್ಲ. ಮೊನ್ನೆ 2ನೇ ತಾರೀಕಿಗೆ ಹುಟ್ಟಿದಾನೆ ಅವನು. ಓಕೆ, ಮಾರ್ನಿಂಗ್ 8 ಗಂಟೆ 2 ನಿಮಿಷಕ್ಕೆ. ದಿನಾಂಕ ಹೇಳಿ ಸರ್. 2 ಜನವರಿ ಜನವರಿ 2017. ಓಕೆ, 2 ಜನವರಿ 2017. ಆ ಹುಡುಗನ್ ಇದು ಭವಿಷ್ಯ ಹೇಗಿದೆ, ಓಕೆ, ಹುಟ್ಟಿದ ಸಮಯ ಹೇಳಿ ಸರ್. ಕಂಡೀಷನ್ ಏನ್ ಮೇಡಮ್? ಹುಟ್ಟಿದ ಸಮಯ ಮುಂಜಾನೆ 8 ಗಂಟೆ 45 ನಿಮಿಷ. 8 ಗಂಟೆ 45 ನಿಮಿಷ, 2/1/2017. ಹುಟ್ಟಿದ ಸ್ಥಳ ಕೊಲ್ಹಾಪುರ. ಕೊಲ್ಲಾಪುರ. ಓಕೆ ಸರ್, ದಿನೇಶ್ ಅವರಿದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಏನ್ ಕೇಳ್ಬೇಕಾಯ್ತು? ನನ್ನ ಮೊಮ್ಮಗ ಮೊನ್ನೆ 2ನೇ ತಾರೀಕು ಜನವರಿ 2017ಕ್ಕೆ ಹುಟ್ಟಿದಾನೆ. 8:45 ಮುಂಜಾನೆ. ಅಂದ್ರೆ ಹೆಲ್ತ್ ಹೇಗಿದೆ, ಮುಂದೆ ಭವಿಷ್ಯ ಹೇಗಿದೆ ಕೇಳಲಿಕ್ಕೆ ಮಾಡಿ. 8:45 ಬೆಳಿಗ್ಗೆ ಅಲ್ವಾ? ಹುಟ್ಟಿರ್ತಕ್ಕಂಥ ಊರು ಯಾವ್ದಮ್ಮ ಸರ್? ಅದು ನಾನು ಇಲ್ಲೇ ಇದ್ದೀನಿ. ಅದು ಅವನು ಹುಟ್ಟಿದ್ದು ಕೊಲ್ಲಾಪುರ ಸರ್, ಮಹಾರಾಷ್ಟ್ರ ಬರುತ್ತೆ. ಓಕೆ ಓಕೆ ಓಕೆ. ಕೊಲ್ಲಾಪುರ ಆಗ್ತಾಗ ಯಾವ್ದೋ ಬೇರೆ ಬೇರೆ ಊರು ಬಂತು. ಸ್ವಲ್ಪ ಅದು ಯಾಕಂದ್ರೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್, ರೇಖಾಂಶ ಅಕ್ಷಾಂಶ ಅಂತಾರೆ ನೋಡಿ. ಬಹಳಷ್ಟು ಜನ ಒಂದೇ ಟೈಮಲ್ಲಿ ಎಷ್ಟೊಂದು ಜನ ಹುಟ್ಟುತ್ತಾರೆ, ಅವ್ರದ್ದೆಲ್ಲ ಭವಿಷ್ಯ ಒಂದೇ ಆಗುತ್ತಾ ಅಂತ ಕೇಳ್ತಾರೆ ಬಹಳಷ್ಟು ಜನ. ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಬಹಳ ಡಿಫರೆನ್ಸ್ ಆಗುತ್ತೆ. ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನ ತಗೊಳ್ತಕ್ಕಂಥದ್ದು ಸೇಮು, ಹುಟ್ಟಿರ್ತಕ್ಕಂಥ ಸಮಯ ಸೇಮ್ ಇರಬಹುದು, ಹುಟ್ಟಿರ್ತಕ್ಕಂಥ ಸ್ಥಳ ಬೇರೆ ಬೇರೆ ಆಗುತ್ತೆ. ಬೇರೆ ಬೇರೆ ಸ್ಥಳ ಆದಾಗ ಬೇರೆ ಬೇರೆ ಲಗ್ನಗಳು ಬರುತ್ತೆ. ಗ್ರಹಗತಿಗಳು ಬಹಳ ಡಿಫ್ರೆಂಟ್ ಆಗಿ ದೂರದಲ್ಲಿ ಇದ್ದಾಗ ಅದರ ಪ್ರಭಾವ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಇದರ ಪ್ರಕಾರ ನೋಡಿದಾಗ ನಮಗೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್. ನೀವು ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದೀರಮ್ಮ? ಹೆಲ್ತ್ ಫಸ್ಟ್, ಆಮೇಲೆ ಮುಂದಿನ ಭವಿಷ್ಯ ಹೇಗಿದೆ. ಓಕೆ, ನೋಡೋಣ. ಈಗ 2 ಜನವರಿ 2017 8:45 ಬರ್ತಾ ಇದೆ. ಇದ್ರ ಪ್ರಕಾರ ನೋಡ್ಬೇಕಾದ್ರೆ ಕುಂಭರಾಶಿ ಬರ್ತಾ ಇದೆ ಸರ್. ಕುಂಭರಾಶಿ ಬರ್ತಾ ಇದೆ. ಇದರಲ್ಲಿ ಧನಿಷ್ಠಾ ನಕ್ಷತ್ರ ಬರ್ತಾ ಇದೆ. ಹುಟ್ಟಿರ್ತಕ್ಕಂಥದ್ದು ಧನಿಷ್ಠಾ ನಕ್ಷತ್ರದಲ್ಲಿ. ಕುಜನ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ನಕ್ಷತ್ರ ಹೇಗಿದೆ? ಕುಜನ ನಕ್ಷತ್ರ ಹೇಗಿದೆ? 1, 4, 11, 2, 5, 7, 8, 11. ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಸರ್. ಸ್ವಲ್ಪ ದೀರ್ಘಕಾಲದ ಆರೋಗ್ಯ ಇದ್ರೂ ಕೂಡ 5-11 ಕಾಂಬಿನೇಷನ್ ನಮ್ಮನ್ನ ಕಾಪಾಡುತ್ತೆ. ಮುಂದೆ ಬರ್ತಕ್ಕಂಥ ರಾಹುಲು ಕೂಡ 5-11 ಯಥೇಚ್ಛವಾಗಿದೆ. ಯಾವುದೇ ರೀತಿ ವರಿ ಮಾಡಬೇಡಿ. ಸ್ವಲ್ಪ ಬಾಯಿಲ್ಸ್ ಮತ್ತೆ ಬೋನ್ ರಿಲೇಟೆಡ್ ಇಶ್ಯೂಸ್ ಮತ್ತೆ ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ, ಈ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿರುತ್ತೆ. ಅದನ್ನ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋಕೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಹಣೆಗೆ ಅಲ್ಲಿ ಬರ್ತಕ್ಕಂಥ ಒಂದು ಕುಂಕುಮ ತಗೊಂಡ್ಬಂದು ಹಣೆಗೆ ಹಚ್ತಾ ಇರಿ, ಒಳ್ಳೇದಾಗುತ್ತೆ. ಬೋನ್ ಡೆನ್ಸಿಟಿಯಿಂದ ಸ್ವಲ್ಪ ಬಳಲ್ಬಹುದು, ಯಾಕಂದ್ರೆ ವೀಕ್ ಆಗ್ತಕ್ಕಂಥ ಚಾನ್ಸಸ್. ಕುಜನಲ್ಲಿ ಒಂದು 1, 4, 10 ಕಾಂಬಿನೇಷನ್ ಯಾವಾಗಲೂ ಅಷ್ಟೇ ಸ್ವಲ್ಪ ವೀಕ್ ಮಾಡುತ್ತೆ. ಬಟ್ 5-11 ಕಾಂಬಿನೇಷನ್ ಅದನ್ನ 50-50 ಅಂತ ಹೇಳ್ತೀವಿ ನಾವು ಜನರಲ್ ಆಗಿ. 1, 4, 10 ಇದ್ರೆ ಬಹಳಷ್ಟು ನೆಗೆಟಿವ್ ಹೆಲ್ತ್ ಅಂತ ಹೇಳ್ತೀವಿ, 5-11 ಇದ್ರೆ ಪಾಸಿಟಿವ್ ಅಂತ ಹೇಳ್ತೀವಿ. ಒಳ್ಳೇದಾಗುತ್ತೆ ಸರ್, ಏನು ವರಿ ಮಾಡಬೇಡಿ, ಚೆನ್ನಾಗಿರುತ್ತೆ ಸರ್. ಓಕೆ, ಒಳ್ಳೇದಾಗಲಿ. ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ. ಓಕೆ, ನಾಗರತ್ನ ಮೇಡಮ್ ಅವರೇ, ನೀವು ಹೇಳಿದ್ರಿ ನಿಮ್ಗೇನು ಹಿಂದೆ ಜ್ಯೋತಿಷ್ಯದ ಬಗ್ಗೆ ಹೆಚ್ಚು ಜ್ಞಾನ ಇರ್ಲಿಲ್ಲ ಅಂತ. ಹಾಗಾಗಿ ಬೇಸಿಕ್ಸ್ ಕಲಿಯೋದಕ್ಕೆ ನಿಮ್ಗೆ ಏನಾದ್ರೂ ಕಷ್ಟ ಆಯ್ತಾ ಅಥವಾ ಹೇಗೆ? ಅದ್ರ ಒಂದು ಅನುಭವ ಹೇಗಿತ್ತು ಹೇಳಿಮ್ಮ? ಇಲ್ಲ, ಬೇಸಿಕ್ ಏನು ಕಷ್ಟ ಅನಿಸ್ಲಿಲ್ಲ. ಯಾಕೆ ಅಂತಂದ್ರೆ ಬ್ರಹ್ಮಾಂಡ ಅಂತ ಪ್ರಾರಂಭ ಮಾಡಿದಂತಹ ಗುರುಗಳು ಎಲ್ಲ ವಿಷಯಗಳನ್ನ ಬಹಳ ವಿಶದವಾಗಿ ತಿಳಿಸ್ಕೊಟ್ರು. ಪ್ರಾರಂಭನೇ ಬ್ರಹ್ಮಾಂಡದಲ್ಲಿ ಪಂಚಾಂಗದ ನಂತರ
ವಾರಗಳು ಹೇಗೆ ಬರುತ್ತೆ, ಮತ್ತೆ 9 ಗ್ರಹಗಳ ಬಗ್ಗೆ, 27 ನಕ್ಷತ್ರಗಳ ಬಗ್ಗೆ, ಮತ್ತೆ ರಾಶಿ 12 ರಾಶಿಗಳ ಬಗ್ಗೆ, ಯಾವ್ಯಾವ ಮನೆಯಲ್ಲಿ ಎಷ್ಟೆಷ್ಟು ನಕ್ಷತ್ರ ಬರುತ್ತೆ ಅನ್ನೋದನ್ನ ಎಲ್ಲ ವಿತ್ ಕ್ಯಾಲ್ಕುಲೇಟೆಡ್, ಎಷ್ಟು ಚೆನ್ನಾಗಿ ಅವರು 360 ಡಿಗ್ರಿನ ಹೆಂಗೆ ಡಿವೈಡ್ ಮಾಡಿ ಒಂದೊಂದು ಮನೆಗೆ ಎಷ್ಟೆಷ್ಟು ಡಿಗ್ರಿ ಬರುತ್ತೆ ಅನ್ನೋದನ್ನೆಲ್ಲಾನು ಬಹಳ ಕೂಲಂಕುಷವಾಗಿ, ಅಲ್ಲಿ ನಮ್ಗೆ ಅವರು ಗುರುಗಳು ಅಂತ ಆಗ್ಲಿ, ನಾವು ಶಿಷ್ಯರು ಅನ್ನುವಂತಹ ಒಂದು ಭಯವೇ ಇರ್ಲಿಲ್ಲ. ಬಹಳ ಸ್ನೇಹಿತರಂತೆ ಎಲ್ಲರ ಹತ್ರ ಬಂದು, ನಮ್ಮ ಬ್ಯಾಚಲ್ಲಿ ನಾವು 200 ಜನ ಇದ್ವಿ, ಆ 200 ಜನರ ಎಲ್ಲರ ಹತ್ರನೂ ಬಂದು ಬಹಳ ಆತ್ಮೀಯತೆಯಿಂದ ನಗನಗ್ತಾ ಅವ್ರು ಎಷ್ಟು ಚೆನ್ನಾಗಿ ಕಲ್ಸಿದ್ರು ಅಂದ್ರೆ ನಮ್ಗೆ ಯಾವುದೇ ಸಂಶಯನೂ ಮೂಡ್ಲಿಲ್ಲ. ಅಲ್ಲಿ ಈ ವಿಷಯನ ಕಷ್ಟ ಆಗ್ಬೋದು, ಕಷ್ಟ ಅನ್ನೋ ಪದನೇ ನಮ್ಗೆ ಅರ್ಥ ಆಗ್ಲಿಲ್ಲ. ಬಹಳ ಚೆನ್ನಾಗಿ ಹೆಂಗೆ ಇನ್ವಾಲ್ವ್ ಆದ್ವಿ ಅಂತಂದ್ರೆ, ನಾವೊಂದು ಟೀ ಬ್ರೇಕ್ ಆಗ್ಲಿ, ಒಂದು ಲಂಚ್ ಬ್ರೇಕ್ ಆಗ್ಲಿ ಎದ್ದೋಗುವಂತ ಅವಕಾಶನೇ ಸಿಗ್ತಾ ಇರಲಿಲ್ಲ. ಹೋದ್ರೆ ಎಲ್ಲಿ ನಮಗೆ ವಿಷಯ ಮುಂದಕ್ಕೆ ಹೋಗುತ್ತೋ ಅನ್ನುವಂತಹ ಒಂದು ಕುತೂಹಲದಿಂದ ನಾವಷ್ಟು ಸಮಯವನ್ನ ಕಳೆದದ್ದೇ ಗೊತ್ತಾಗ್ಲಿಲ್ಲ. ಅಷ್ಟು ಸರಾಗವಾಗಿ ನಮಗೆ ಈ ಒಂದು ಜ್ಞಾನವನ್ನ ಕೊಟ್ಟಿದ್ರಿಂದ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಅನಂತರ ಒಂದು ರಿಫ್ರೆಶರ್ ಕ್ಲಾಸ್ ಅಲ್ಲೂ ಸಹಿತ ನಮಗೆ ಬಹಳ ನಮ್ಮ ಒಂದು ಸಂಶಯಗಳನ್ನ ವಿಶದೀಕರಿಸಿದ್ರು. ಓಕೆ ಮಾ, ಮಾತುಕತೆಯನ್ನ ಮುಂದುವರಿಸೋಣ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನೀವು ಹುಟ್ಟಿದ ದಿನಾಂಕ? 23/3/1990. 23/3/1990. ಓಕೆ, ಹುಟ್ಟಿದ ಸಮಯ ತಿಳಿಸ್ಕೊಡಿ ಸರ್. ಸಮಯ ಬೆಳಗ್ಗೆ 7:30. ಏನ್ ಸರ್, ಮತ್ತೊಮ್ಮೆ ಹೇಳಿ. ಬೆಳಗ್ಗೆ 7:30. ಬೆಳಗ್ಗೆ 7:30. ಓಕೆ, ಹುಟ್ಟಿದ ಸ್ಥಳ? ಚಾಮರಾಜನಗರ. ಚಾಮರಾಜನಗರ. ಓಕೆ, ದಿನೇಶ್ ಅವರಿದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ಅದೇ ನಮ್ದು ಜಾಬ್ ಬಗ್ಗೆ ಕೇಳಬೇಕಾಗಿತ್ತು, ಅದಕ್ಕೋಸ್ಕರ. ಹೌದಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ? ಇವಾಗ ಅದೇ MA ಕಂಪ್ಲೀಟ್ ಆಗಿದೆ, ಜಾಬ್ಗೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ವಿ, ಯಾವಾಗ ಆಗುತ್ತೆ ಅಂತ ಕೇಳಬೇಕು. ನೋಡಿ, ನಮ್ಮ ನಕ್ಷತ್ರ ನಾಡಿಲಿ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂದ್ರೆ 10 ಅನ್ನೊಂದು ಕಾಂಬಿನೇಷನ್ ಬಂದ್ರೆ ಮಾತ್ರ ಸಿಗುತ್ತೆ. ಸುಮ್ಮನೆ ಜಾತಕದಲ್ಲಿ ಬಹಳಷ್ಟು ಜನ ಏನ್ ಹೇಳ್ತಾರೆ, ಲಗ್ನದಿಂದ ದಶಮ ಭಾವದಲ್ಲಿ ಸೂರ್ಯ ಇದ್ದಾರೆ, ಕುಜನಿದ್ದಾರೆ, ಗೌರ್ಮೆಂಟ್ ಕೆಲಸ ಅಂತ ಹೇಳ್ತಾರೆ. ಹೌದು, ಎಷ್ಟೊಂದು ಜನಕ್ಕೆ, ಸಾವಿರಾರು ಜನಕ್ಕೆ, ಯಾಕಂದ್ರೆ ಇರ್ತಕ್ಕಂಥದ್ದು 12 ಲಗ್ನಗಳಷ್ಟೇ. ಎವ್ರಿ 2 hours ಒಂದು ಲಗ್ನ ಬರ್ತಾ ಇರುತ್ತೆ. ಎಷ್ಟೊಂದು ಜನ ಹುಟ್ಟುತ್ತಾ ಇರ್ತಾರೆ. ಯಾವುದೋ ಒಂದು ಕಾರಣದಲ್ಲಿ ಬೆಳಗಿಂದ ಸಾಯಂಕಾಲ ಒಂದು 44,000 ಜನ ಹುಟ್ಟುತ್ತಾರೆ ಇಂಡಿಯಾದಲ್ಲಿ. ಸೊ ಆ ಕಾಂಬಿನೇಷನ್ ನಾವು ತಗೊಂಡಾಗ, ಎವ್ರಿ ಒಂದು 2 hours ಗ್ಯಾಪ್ ಅಲ್ಲಿ ತಗೊಂಡಾಗ ಕನಿಷ್ಠ ಪಕ್ಷ ಒಂದು 10,000 ಜನ ಆ ಒಂದು ಸಮಯದಲ್ಲಿ ಹುಟ್ಟುತ್ತಾರೆ. ಆ ಸಮಯದಲ್ಲಿ ಹುಟ್ಟಿದಾಗ 10ನೇ ದಶಮ ಭಾವ ನೋಡಿದಾಗ ಸೂರ್ಯ ಮತ್ತೆ ಕುಜ ಇದ್ದೇ ಇರುತ್ತೆ, ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಸೊ ಈ ವಿಚಾರಗಳು ನಮ್ಮ ಪರಾಶರ ಹೊರದಲ್ಲಿ ತಗೊಂಡಾಗ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಸೂರ್ಯ ದಶಮದಲ್ಲಿ ಇದ್ದೆ ಅಂತ. ಬಹಳಷ್ಟು ಜನ ಹುಟ್ಟಿದ್ದಾರೆ, ಬಟ್ ದಶಮದಲ್ಲಿ ಸೂರ್ಯ ಇದ್ರೂ ಕೂಡ ಬಹಳಷ್ಟು ಜನಕ್ಕೆ ಗೌರ್ಮೆಂಟ್ ಜಾಬ್ ಉದ್ಯೋಗ ಸಿಕ್ಕಿಲ್ಲ. ನನ್ನ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಯಾರಿಗೆ ಸಿಗುತ್ತೆ ಅಂದ್ರೆ ದಶಾಭುಕ್ತಿಗಳಲ್ಲಿ 10 ಅನ್ನೋದು ಬರಬೇಕಾಗುತ್ತೆ. ಸೊ ನಿಮ್ಮ ದಶಾಭುಕ್ತಿ ಇವಾಗ ಏನ್ ನಡೀತಾ ಇದೆ ನೋಡೋಣ ಸರ್. ಇವಾಗ ಪ್ರಸ್ತುತ ನಿಮ್ದೆ ರಾಹು ದಶೆ ನಡೀತಾ ಇದೆ. 2018 ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಬರ್ತಕ್ಕಂಥದ್ದು ಭುಕ್ತಿ ಚಂದ್ರ ಭುಕ್ತಿ ನಡೀತಾ ಇದೆ. ರಾಹು ಮತ್ತೆ ಚಂದ್ರನ ಕಾಂಬಿನೇಷನ್ ನೋಡಿದಾಗ ಹೇಳ್ಬೋದು. ನೋಡಿ, ಚಂದ್ರನಲ್ಲಿ 10 ಬರ್ತಾ ಇದೆ. ಪ್ರಯತ್ನ ಹೆಚ್ಚಾಗಿ ಪಡ್ಬೇಕು, ಯಾಕಂದ್ರೆ 5 ಕೆಲಸವನ್ನು ಅರ್ಧ ಮಾಡ್ಬಿಡುತ್ತೆ. 5 ಮತ್ತೆ 12 ಕಾಂಬಿನೇಷನ್ ಬಂದಾಗ ಕೆಲಸವನ್ನು ಅರ್ಧ ಮಾಡ್ಬಿಡುತ್ತೆ. 10 ನಿಮಗೆ ಜಾಬ್ ಅನ್ನು ಕೊಡ್ತಕ್ಕಂತ ಒಂದು ಕಾಂಬಿನೇಷನ್ ಬರುತ್ತೆ. ಈ ಕಾಂಬಿನೇಷನ್ ಬಂದ ನೋಡಿದಾಗ 10-11 ಕಾಂಬಿನೇಷನ್ ಇರುತ್ತೆ. ಬಹಳ ಪ್ರಯತ್ನದಿಂದ ತಗೊಳ್ಬೇಕು, ಸಫಲತೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಮುಂದೆ ಬರ್ತಕ್ಕಂತ ಗುರುಭುಕ್ತಿಲೂ ಕೂಡ 10 ಬಂದಿರೋದ್ರಿಂದ ಗೌರ್ಮೆಂಟ್ ಉದ್ಯೋಗ ಆಲ್ಮೋಸ್ಟ್ 80% ಆಗೋ ಒಂದು ಸೂಚನೆ ಬರ್ತಾ ಇದೆ. ರಾಹು ದಶೆ ಚಂದ್ರ ಭುಕ್ತಿ ನಡೆಯೋದ್ರಿಂದ ಸೋಮವಾರ ಬಿಡದಂಗೆ ಶಿವನಿಗೆ ಒಂದು ಹಾಲಿನ ಅಭಿಷೇಕ, ಹಾಲಿಗೆ ಒಂದು ಈ ವೈಟ್ ಕಲರ್ ಟಿಲ್ ಅಂತ ಹೇಳ್ತೀವಿ ಅಥವಾ ಬಿಳಿ ಎಳ್ಳು ಅಂತ ಹೇಳ್ತೀವಿ, ಒಂದಿಡಿ ಹಾಕ್ಬಿಟ್ಟು 8 ವಾರಗಳ ಕಾಲ ನೀವು ಅಭಿಷೇಕ ಮಾಡಿಸಲೇಬೇಕು. ನೀವೇ ನಿಂತು ಅಭಿಷೇಕ ಮಾಡಿಸಿ ಓಂ ನಮಃ ಶಿವಾಯ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಅಲ್ಲಿ ನಿಂತು ನೀವು ಅಭಿಷೇಕ ಮಾಡಿದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಆಸೆನ ಹೇಳಿ, ನನಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ. ಯಾವಾಗ ಮಾಡಬೇಕು ವೀಕ್ಷಕರೇ, ಒಂದು ಪಾಯಿಂಟ್ ಹೇಳ್ತೀನಿ. ನಮ್ಮಲ್ಲಿ ಕಾಂಬಿನೇಷನ್ ಇರಬೇಕು, ಆ ಒಂದು ಫಲ ಇರಬೇಕು. ಆ ಫಲ ಇದ್ದಾಗ ಸ್ವಲ್ಪ ಮಾಡೋ ಒಂದು ಪ್ರಯತ್ನದಲ್ಲಿ ಲೇಟ್ ಆಗ್ತಾ ಇದ್ದಾಗ ಈ ಒಂದು ಸಣ್ಣ ಒಂದು ತಂತ್ರ ಮತ್ತೆ ಮಂತ್ರಗಳು ಮಾಡ್ಕೊಂಡಾಗ ಈಸಿಯಾಗಿ ಆಗ್ಬಿಡುತ್ತೆ. ಕಾಂಬಿನೇಷನೇ ಇಲ್ಲ ಅಂದಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಹಣೆ ಬರದಲ್ಲಿರಲ್ಲ, ಅದನ್ನ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ಸರ್ ಇದೊಂದು ವಿಚಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ನಾಗರತ್ನ ಮೇಡಮ್ ಅವರೇ, ಈಗ ನೀವಾಗ್ಲೇ ನಿಮ್ಮ ಜಾತಕವನ್ನ ನೀವು ನೋಡ್ಕೊಂಡಿದ್ದೀರಾ.
ಹಾಗಾಗಿ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಿಂದಿನ ಘಟನೆಗಳು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ಹಿಂದಿನ ಘಟನೆಗಳಿಗೂ ನಕ್ಷತ್ರ ನಾಡಿಯಲ್ಲಿ ತೋರಿಸ್ತಿರುವಂತಹ ಕಾಂಬಿನೇಷನ್ಗಳಿಗೂ ಎಷ್ಟರ ಮಟ್ಟಕ್ಕೆ ಸಾಮ್ಯತೆ ಇದೆ? ಖಂಡಿತ ಅದನ್ನ ನಾನು ಸಂಪೂರ್ಣವಾಗಿ ನೋಡ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಒಬ್ಬ ಸರ್ಕಾರಿ ಉದ್ಯೋಗಿ ಆಗಿರೋದ್ರಿಂದ ಯಾವ ಕಾಂಬಿನೇಷನ್ ಅಲ್ಲಿ ನನಗೆ ಸರ್ಕಾರಿ ಉದ್ಯೋಗ ಸಿಕ್ತು, ಮತ್ತೆ ಆ ನಂತರ ನಾನು ಹೇಗೆ ಹಂತ ಹಂತವಾಗಿ ಅದರಲ್ಲಿ ಪ್ರಮೋಷನ್ ಪಡ್ಕೊಂಡೆ, ಮತ್ತೆ ಅಲ್ಲಿಂದ ಕೆಲವು ಅನುಕೂಲಗಳು ಸಿಕ್ತು. ನನಗೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲೂ ನಾನು ಕಾರ್ಯನಿರ್ವಹಿಸುವಂತಹ ಒಂದು ಅವಕಾಶ ಸಿಕ್ಕಿ 5 ವರ್ಷಗಳ ಕಾಲ ನಾನು ಸತತವಾಗಿ ಸರ್ಕಾರಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲೇನೆ ಸೇವೆಯನ್ನ ನಿರ್ವಹಿಸಿದ್ದೆ. ಅಲ್ಲಿಂದ ಮತ್ತೆ ವಾಪಸ್ ಸ್ಟೇಟ್ ಗವರ್ಮೆಂಟಿಗೆ ಬಂದೆ. ಈ ಒಂದು ವಿಷಯಗಳನ್ನೆಲ್ಲ ನಾನು ಸಂಪೂರ್ಣವಾಗಿ ನೋಡಿದಾಗ ಆ ಕಾಂಬಿನೇಷನ್ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತಾಯ್ತು. ಮತ್ತೆ ಈಗಲೂ ಸಹಿತ ಮುಂದೆ ನಾನು ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸಿಕೊಂಡು ಹೋದ್ರೆ ನಾನು ಅದರಲ್ಲಿ ಒಂದು ಉನ್ನತಿಯನ್ನ ಪಡಿಬಹುದು, ಮತ್ತೆ ಒಂದು ಉತ್ತಮವಾದಂತಹ ಒಂದು ಸ್ಥಾನವನ್ನ ಪಡಿಬಹುದು ಅನ್ನೋದನ್ನ ತಿಳ್ಕೊಂಡೇನೆ ನಾನು ಆ ನಕ್ಷತ್ರ ನಾಡಿಯನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆ ನಂಬರ್ ಅಂತೂ ಯಾವ ರೀತಿಲಿ ಇದೆ ಅಂದ್ರೆ ಒಂಥರ ಮ್ಯಾಜಿಕಲ್ ನಂಬರ್ಸ್. ಇದುವರೆಗೂ ನಾವು ನಕ್ಷತ್ರ ನಾಡಿ ಕಾಂಬಿನೇಷನ್ ಅನ್ನೋ ಒಂದು ನಂಬರ್ ಅನ್ನ ನಾನು ತಿಳ್ಕೊಂಡೇ ಇರ್ಲಿಲ್ಲ. ಏನೋ ಜ್ಯೋತಿಷ್ಯ ಹೇಳೋರು, ಮತ್ತೆ ಅದರಲ್ಲಿ ಸಂಖ್ಯಾಶಾಸ್ತ್ರ, ಮತ್ತೆ ಇದೆಲ್ಲ ನಾನು ಹಸ್ತ ಸಾಮುದ್ರಿಕೆ ಇವೆಲ್ಲ ಗೊತ್ತಿತ್ತು. ಆದ್ರೆ ಅವುಗಳ ಒಂದು ಪರಿಚಯವನ್ನು ಸಹಿತ ದಿನೇಶ್ ಸರ್ ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಹರಳುಗಳ ಬಗ್ಗೆ ಹೇಳಿದ್ದಾರೆ, ರುದ್ರಾಕ್ಷಿ ಬಗ್ಗೆ ಹೇಳಿದ್ದಾರೆ. ಆ ಒಂದು ಜ್ಯೋತಿಷ್ಯದ ಸಂಪೂರ್ಣ ಮಾಹಿತಿಯನ್ನ ಒಂದು ಪಕ್ಷಿ ನೋಟದ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಆಗುತ್ತೆ. ಮತ್ತೆ ಎಷ್ಟೆಲ್ಲ ವಿಷಯ ಜ್ಞಾನವನ್ನ ಅಲ್ಲಿ ತುಂಬಿದ್ರು ಅಂತಂದ್ರೆ 4 ದಿನದಲ್ಲಿ ನಾವು ಇಷ್ಟೊಂದು ಕಲ್ತ್ವಾ ಅನ್ನುವಂತಹ ಒಂದು ಆಶ್ಚರ್ಯಕರವಾದಂತಹ ಸಂಗತಿ ನಮ್ಮಲ್ಲಿ ಬಹಳ ಖುಷಿ ಕೊಡ್ತು. ಹಾಗೇನೆ ಅಲ್ಲಿ ನಮ್ಮ ಒಂದು ಸ್ನೇಹಿತರ ಒಂದು ಗುಂಪನ್ನು ಸಹಿತ ಮಾಡ್ಕೊಂಡು ವಾಟ್ಸಾಪ್ ಅಲ್ಲಿ ಈಗಲೂ ಸಹಿತ ನಾನು ಲಾಸ್ಟ್ ವೀಕ್ ಮೊನ್ನೆ ನನಗೆ ರಜಾ ಇದ್ದದ್ರಿಂದ ಎಲ್ಲರೂ ಸೇರಿ ಅದನ್ನ ಇಡೀ ದಿನ ನಾವು ಚರ್ಚೆ ಮಾಡಿದ್ವಿ. ನಿಜಕ್ಕೂ ನಾನು ಅವತ್ತು ನನ್ನ ಸ್ನೇಹಿತರಿಗೆ ಲಕ್ಷ್ಮಿ ಅಂತ ಹೇಳಿ ಅವ್ರಿಗೆ ಹೇಳಿದೆ, ದಿನೇಶ್ ಸರ್ ಹೇಗೆ ನಮ್ಮನ್ನೆಲ್ಲ ಕಲೆ ಹಾಕಿ ಊಟ ತಿಂಡಿ ವ್ಯವಸ್ಥೆ ಮಾಡಿ ಆ ಒಂದು ವಿಷಯವನ್ನ ತಿಳಿಸ್ಕೊಟ್ರು ಹಾಗೆ ನಿಮ್ ಮನೆಯಲ್ಲೂ ಸಹಿತ ನಡೀತಿದೆ ಅಂತ ಹೇಳಿ ನಾವೆಲ್ಲ ಸ್ನೇಹಿತರು ಬಹಳ ಚೆನ್ನಾಗಿ ಚರ್ಚೆ ಮಾಡಿ, ಇಲ್ಲ ನಾವು ಈ ವೀಕಲ್ಲೇ ದಿನೇಶ್ ಅವ್ರ ಹತ್ರ ಹೋಗಿ ನೋಡ್ಲೇಬೇಕು, ಈ ಡೌಟ್ ಅನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ಕೊಳ್ಳೋ ಹೊತ್ತಿಗೆ ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದು ನಿಜಕ್ಕೂ ಬಹಳ ಅದ್ಭುತವಾದಂತಹದ್ದು. ಇದೊಂಥರ ಮಿರಾಕಲ್. ಇದು ಒಂದು ನಕ್ಷತ್ರ ನಾಡಿಯ ಒಂದು ಚಮತ್ಕಾರ ಅಂತ ಹೇಳೋದಕ್ಕೆ ನಾನು ಬಹಳ ಖುಷಿ ಪಡ್ತೀನಿ. ಓಕೆ, ನಕ್ಷತ್ರ ನಾಡಿ ಬಹಳ ನಿಖರವಾಗಿದೆ, ಬಹಳ ನಿಖರವಾದಂತಹ ಶಾಸ್ತ್ರ, ಬಹಳ ಸುಲಭವಾಗಿ ಕಲ್ತ್ಕೋಬಹುದು ಅಂತ ಹೇಳ್ತಿದ್ದೀರಿ. ಹಾಗಾಗಿ ವೀಕ್ಷಕರೇ, ನಿಮ್ಗೂ ಕೂಡ ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಆದಷ್ಟು ಬೇಗ ಕರೆ ಮಾಡಿ ನೋಂದಾಯಿಸ್ಕೊಳ್ಳಿ. ಇದೊಂದು ಒಳ್ಳೆಯ ಸುವರ್ಣಾವಕಾಶವನ್ನ ಬಳಸ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಭವಿಷ್ಯವನ್ನ ನೀವೇ ನೋಡ್ಕೋಬಹುದು. ಎಲ್ಲಾ ಜ್ಯೋತಿಷಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಬಂದು ನನ್ನ ಹತ್ರ ಜ್ಯೋತಿಷ್ಯವನ್ನ ಕೇಳಿ ಅಂತ ಹೇಳ್ತಾರೆ ಹೊರತಾಗಿ ಯಾರು ಕೂಡ ಬಂದು ನನ್ನ ಹತ್ರ ಕಲ್ತ್ಕೊಳ್ಳಿ ಅಂತ ಹೇಳೋದಿಲ್ಲ. ಇದೊಂದು ಹೊಸ ಕಾರ್ಯವನ್ನ ದಿನೇಶ್ ಅವರು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಒಳ್ಳೆಯ ಸುವರ್ಣಾವಕಾಶವನ್ನ ನೀವು ಬಳಸ್ಕೊಂಡ್ಲೇಬೇಕು. ಹಾಗೆ ನಾಗರತ್ನ ಮೇಡಮ್ ಅವರೇ, ಈಗಾಗಲೇ ನೀವು ಹಿಂದಿನ ಘಟನೆಗಳು ಹಾಗೂ ನಕ್ಷತ್ರ ನಾಡಿ ಕಾಂಬಿನೇಷನ್ಗಳು ಸಾಮ್ಯತೆ ನೀಡ್ತಿವೆ ಅಂತ ಹೇಳಿದ್ರಿ. ಈಗ ನೀವು ಭವಿಷ್ಯವನ್ನ ಕೂಡ ನೀವು ನೋಡ್ಕೊಂಡಿದ್ದೀರಿ. ಅದರ ಸಫಲತೆ, ಲೈಕ್ ನಕ್ಷತ್ರ ನಾಡಿಯ ಕಾಂಬಿನೇಷನ್ ನ ಸಫಲತೆ ಎಷ್ಟರ ಮಟ್ಟಕ್ಕೆ ಇರುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆ? ನಾವು ಯಾವ ಕೆಲಸ ಮುಂದಕ್ಕೆ ನಾನು ಮಾಡಬೇಕು, ಮತ್ತೆ ನಮ್ಮ ಒಂದು ಜೀವನದಲ್ಲಿ ಎಂತ ಘಟನೆ ನಡೀಬಹುದು ಅನ್ನೋದನ್ನ ಆ ನಂಬರ್ ಕಾಂಬಿನೇಷನ್ ಇಂದ ತಿಳ್ಕೊಂಡು ಆ ಸಮಯದಲ್ಲಿ ಯಾವ ದಶೆ ಬರುತ್ತೆ ಮತ್ತೆ ಭುಕ್ತಿ ಬರುತ್ತೆ ಆ ಕಾಂಬಿನೇಷನ್ ನೋಡ್ಕೊಂಡು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಅನ್ನುವಂತಹ ಒಂದು ಸಂಪೂರ್ಣ ದೃಢ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ನನ್ನ ಶಾಲೆಯಲ್ಲೂ ಸಹಿತ ಕೆಲವು ಓದದೇ ಇರುವಂತಹ ಮಕ್ಕಳಿಗೆ ಕೆಲವೊಂದು ಸಣ್ಣ ಮಂತ್ರ ತಂತ್ರ ಇವುಗಳನ್ನೆಲ್ಲಾನು ಸಹಿತ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮಂತ್ರಗಳಂತೂ ನಿಜಕ್ಕೂ ಯಾರೇ ಆಗ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರೇ ಇದುವರೆಗೂ ನಾವು ತಿಳ್ಕೊಂಡಿದ್ದು ಮಂತ್ರ ಅಂತಂದ್ರೆ ಅದಕ್ಕೆ ನಿರ್ದಿಷ್ಟ ಸಮಯ, ನಿರ್ದಿಷ್ಟವಾದಂತಹ ನಿಗದಿತ ಜಾಗದಲ್ಲೇ ಕುಳಿತು ಮಾಡ್ಬೇಕು ಅನ್ನುವಂತಹ ಒಂದು ಕಲ್ಪನೆ ಇತ್ತು. ಆದ್ರೆ ದಿನೇಶ್ ಅವರು ಅದನ್ನ ನಮ್ಗೆ ಎಷ್ಟು ಸುಲಭಕರಿಸಿ ಕೊಟ್ಟಿದ್ದಾರೆ ಅಂತಂದ್ರೆ, ಈಗಿನ ಒಂದು ಬ್ಯುಸಿ ಶೆಡ್ಯೂಲ್ ನಲ್ಲಿ ನಾವು ಯಾರು ಗಂಟೆ ಕೊದ್ದಿ ಕೂತ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಷ್ಟು ತಾಳ್ಮೆನೂ ಇಲ್ಲ. ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ನಾವು ಮನಃಶುದ್ಧಿಯಾಗಿ ಮಂತ್ರಗಳನ್ನ ಹೇಳ್ಕೊಳ್ತಾ ಹೋದ್ರೆ ನಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ಅನ್ನೋದನ್ನ ನಿರೂಪಿಸಿಕೊಟ್ಟಿದ್ದಾರೆ. ಅದನ್ನ ನಾನು ಆಲ್ರೆಡಿ 1-2 ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು ಸಕ್ಸಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ನಾನು ನಿಜವಾಗ್ಲೂ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದರಿಂದ ಈ ಒಂದು ನಕ್ಷತ್ರ ನಾಡಿ ಅನ್ನೋದೇನೇನೆ ಒಂದು ಜೀವದ ನಾಡಿ ಅಂತ ಹೇಳ್ಬೋದು. ಮತ್ತೆ ಆ ಜ್ಯೋತಿಷ್ಯ ಅನ್ನೋದೊಂದು ಬೆಳಕು. ದಿನೇಶ್ ಅವರು ಅವರ ಹೆಸರಿಗೆ ತಕ್ಕಂತೆ ಈ ಜ್ಯೋತಿಷ್ಯಕ್ಕೆ ತಮ್ಮ ಬೆಳಕನ್ನ ಸಂಪೂರ್ಣವಾಗಿ ನೀಡ್ತಿದ್ದಾರೆ.
ಸೂರ್ಯ ಹೇಗೆ ಭೂಮಿಗೆ ಬೆಳಕನ್ನ ಚೆಲ್ತಾನೋ ಹಾಗೆ ದಿನೇಶ್ ಅವರು ನಕ್ಷತ್ರ ನಾಡಿ ಮೂಲಕ ಇಡೀ ಜ್ಯೋತಿಷ್ಯದ ಬೆಳಕನ್ನೇ ಬೆಳಗಿಸ್ತಿದ್ದಾರೆ. ಜೊತೆಗೆ ನಮ್ಮಂತಹ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಿದಾರಲ್ಲ, ಇದು ನಿಜವಾಗ್ಲೂ ಬಹಳ ಸಂತೋಷಕರವಾದಂತಹ ಸಂಗತಿ. ಮತ್ತೆ ಇದರಲ್ಲಿ ಇನ್ನೂ ಮುಖ್ಯವಾಗಿ ಒಂದು ಅಂದ್ರೆ, ಯಾವುದೇ ವಯಸ್ಸಿನ ಭೇದ ಇಲ್ಲ, ಯಾವುದೇ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಅವರ ಒಂದು ವಿದ್ಯೆಯನ್ನ ಹಂಚ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಓಕೆ ಮೇಡಮ್, ಬಹಳ ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದೀರಾ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಗ್ಲಿಂದ ವೀಕ್ಷಕರೇ ಬಹಳ ಕುತೂಹಲದಿಂದ ಕಾಯ್ತಿದ್ರಿ ಅಂತ ಅನ್ಸುತ್ತೆ. ದಿನೇಶ್ ಅವರು ನೆನಪಿನ ಶಕ್ತಿಯನ್ನ ವಿದ್ಯಾರ್ಥಿಗಳು ಹೇಗೆ ವೃದ್ಧಿಸ್ಕೋಬೇಕು ಎನ್ನುವುದಕ್ಕೆ ಒಂದು ತಂತ್ರ ಹಾಗೂ ಒಂದು ಮಂತ್ರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಕೇಳೋಣ ಬನ್ನಿ. ಓಕೆ, ಬಹಳ ಒಳ್ಳೆ ಸಬ್ಜೆಕ್ಟ್. ಯಾಕಂದ್ರೆ ಈಗ ಎಕ್ಸಾಮ್ಸ್ ಬೇರೆ ಬರ್ತಾ ಇದೆ, ಬಹಳಷ್ಟು ಜನಕ್ಕೆ ಇದು ಕುತೂಹಲ ಇರುತ್ತೆ. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಹೈಲಿ ಸೈಂಟಿಫಿಕ್ ಆಗಿದೆ. ನಮ್ಮ ನಕ್ಷತ್ರ ನಾಡಿ ಇಸ್ ಹೈಲಿ ಸೈಂಟಿಫಿಕ್. ನಮ್ಗೆ ಏನ್ ದಶಾ ಬರುತ್ತೆ, ಏನ್ ಭುಕ್ತಿ ಬರುತ್ತೆ, ಏನ್ ಕಾಂಬಿನೇಷನ್ ಬರುತ್ತೋ ಅದು ಹಾಗೆ ಆಗುತ್ತೆ. ಯಾವಾಗ ನಮಗೆ 3-6-8 ಕಾಂಬಿನೇಷನ್ ಬರುತ್ತೆ, 3-8-12 ಕಾಂಬಿನೇಷನ್ ಬರುತ್ತೆ, ಅಥವಾ 3-6-8 ಕಾಂಬಿನೇಷನ್ ಅಥವಾ 3-6-12 ಕಾಂಬಿನೇಷನ್ ಬರುತ್ತೆ, ಎಜುಕೇಶನ್ ಬಹಳ ಹಿಂದೆ ಉಳಿದು ಬಿಡ್ತೀವಿ. ಎಷ್ಟೇ ಪ್ರಯತ್ನ ಪಟ್ಟರು ನಾವು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋಕ್ಕಾಗಲ್ಲ. ಬಹಳಷ್ಟು ನಮಗೆ ಒಂದು ಇಂಟೆಲಿಜೆನ್ಸ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ 3-6-8, ಮತ್ತೆ ಇಂಟ್ರೆಸ್ಟೇ ಕಳ್ಕೊಂಡ್ಬಿಡ್ತೀವಿ. ಬಹಳಷ್ಟು ಜನ ಈ +2 ಬಂದಾಗ ಮತ್ತೆ ಡಿಗ್ರಿಲ್ ಬಂದಾಗ ಸಡನ್ ಆಗಿ ದಶಾ ಚೇಂಜ್ ಆಗಿ 3-6-8 ಕಾಂಬಿನೇಷನ್ ಬಂದ್ರೆ ಬಹಳಷ್ಟು ಹಿಂದೆ ಉಳಿದ್ಬಿಡ್ತಾರೆ. ಸಡನ್ ಚೆನ್ನಾಗಿ ಓದ್ತಾ ಇರೋರು ನೆಗೆಟಿವ್ ಆಗ್ಬಿಡುತ್ತೆ. ಆದ್ರೂ ಕೆಲವೊಮ್ಮೆ 2, 4, 5, 9, 10, 11 ಕಾಂಬಿನೇಷನ್ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್, ಎಜುಕೇಶನ್ಗೆ ದಿ ಬೆಸ್ಟ್ ಕಾಂಬಿನೇಷನ್ ದಶಾದಲ್ಲಿ ಬರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಎರಡೂ ಮಿಕ್ಸ್ ಆಗಿ ಬಂದ್ಬಿಡುತ್ತೆ 3-6-8. ಇಲ್ಲಿ ಏನಾಗುತ್ತೆ, ಎಷ್ಟೇ ಓದೋದು ಕೂಡ ತಲೆಗೆ ಹತ್ತೋದಿಲ್ಲ. ಅಂತವ್ರಿಗೆ ನಮ್ಮ ಋಷಿ ಮುನಿಗಳು ಬಹಳ ಈಸಿಯಾಗಿರ್ತಕ್ಕಂಥ ಒಂದು ಮಂತ್ರ ಕೊಟ್ಟಿದ್ದಾರೆ, ಮತ್ತೆ ತಂತ್ರ ಕೊಟ್ಟಿದ್ದಾರೆ. ತಂತ್ರ ಬಹಳ ಸುಲಭ. ಪ್ರತಿ ದಿವಸ ರಾತ್ರಿ ಮತ್ತೆ ಬೆಳಗ್ಗೆಗೆ ಯಾರು ಮಕ್ಕಳು ಓದ್ತಾ ಇರ್ತಾರ ಅಂತವ್ರಿಗೆ ಜೀರಿಗೆ ಒಂದು ಅರ್ಧ ಇಡೀ ಜೀರಿಗೆನ ಕುದಿಯೋ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಬೇಕು. ಯೆಲ್ಲೋ ಕಲರ್ ಬರುತ್ತೆ, ನೀರು ಯೆಲ್ಲೋ ಕಲರ್ ಬರುತ್ತೆ. ಅದಾದ ನಂತರ ಆ ಜೀರಿಗೆನ ಶೋಧಿಸಿ, ಅದಾದ ನಂತರ ಈ ನಾರ್ಮಲ್ ಜೀರಿಗೆ, ನಾವು ಅಡಿಗೆಗೆ ಹಾಕ್ತಕ್ಕಂಥ ಜೀರಿಗೆ ಹಾಕಿದ್ರೆ ಸಾಕು. ಆ ಜೀರಿಗೆ ಹಲವಾರು ವಿಧಾನ ಇದೆ. ನಾರ್ಮಲ್ ಅಡಿಗೆಗೆ ಹಾಕ್ತಕ್ಕಂಥ ಜೀರಿಗೆ ಇದರ ಚೆನ್ನಾಗಿ ಕುದಿಸಾದ ನಂತರ ಅದನ್ನ ಶೋಧಿಸಬೇಕು. ಯೆಲ್ಲೋ ಕಲರ್ ಬರುತ್ತೆ. ಸ್ವಲ್ಪ ಬೆಚ್ಚಗೆ ಕುಡಿಬೇಕು, ಅಂದ್ರೆ ಅದನ್ನ ತಣ್ಣಗಾದ್ಮೇಲೆ ಕುಡಿಬಾರ್ದು, ಸ್ವಲ್ಪ ಬೆಚ್ಚಗೆ ಇರ್ತಕ್ಕಂಥದ್ದು ಕುಡಿಬೇಕು. ಇದನ್ನ ರಾತ್ರಿ ಮಲಗೋ ವೇಳೆಯಲ್ಲಿ ಇದನ್ನ ಕುಡಿಸಿದ್ರೆ ಇದರಲ್ಲಿ 2 ರೀತಿ ವರ್ಕ್ ಆಗುತ್ತೆ. ಒಂದು, ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ. ಎರಡನೇದು, ಯೂರಿನರಿ ಟ್ರ್ಯಾಕ್ ಕ್ಲೀನ್ ಆಗುತ್ತೆ. ಇದು ಬಹಳ ಸೈಂಟಿಫಿಕ್ ಆಗಿ ಆಯುರ್ವೇದಕದಲ್ಲೂ ಇದನ್ನ ಸೂಚಿಸ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ, ಹಲ್ಲುಜ್ಜಿದ ತಕ್ಷಣ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದನ್ನು ಕುಡಿಬೇಕು. ಎಕ್ಸಾಮ್ ಟೈಮ್ಸ್ ಹತ್ರ ಇದ್ದಾಗ ಈ ತಂತ್ರವನ್ನು ಮಾಡಿ. ಇದರ ಜೊತೆಗೆ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಂತ್ರ ಓಂ ಕ್ರೀಂ 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 ಅಷ್ಟೇ. ಓಂ ಕ್ರೀಂ 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 ಅಂತಂದ್ರೆ ಆ ಮಂತ್ರದ ಶಕ್ತಿ, ಆ ಕಾಳಿಯ ಮಂತ್ರದ ಒಂದು ಬೀಜಾಕ್ಷರ ಮಂತ್ರ ಬಹಳಷ್ಟು ವೈಬ್ರೇಷನ್ ಕೊಡುತ್ತೆ ವೀಕ್ಷಕರೇ. ಇದನ್ನ ಮಾಡಿ ನೋಡಿ. ಯಾರ್ಯಾರು ಡಲ್ ಸ್ಟೂಡೆಂಟ್ ಇರ್ತಾರೆ, ಆಲ್ಮೋಸ್ಟ್ ನಾನೊಂದು 80%, 90% ಹೋಗ್ತಾರೆ, ಅವ್ರು 95% ಹೋಗ್ತಾರೆ. ಯಾರು 30-35 ಇರ್ತಾರೋ 40 ಹೋಗ್ತಾರೆ. ದಿಸ್ ಇಸ್ ಎ ಇನ್ಕ್ರಿಮೆಂಟಲ್ ಮಂತ್ರ ಅಂತ ಹೇಳ್ತೀವಿ. ಇದು ಇನ್ಕ್ರಿಮೆಂಟ್ ಕೊಡುತ್ತೆ. ಮಾಡಿ ನೋಡಿ, ಅದ್ಭುತವಾಗಿರುತ್ತೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಮಂತ್ರ ಹಾಗೂ ತಂತ್ರವನ್ನ ಪಾಲಿಸಿ. ಹಾಗೆ ಮತ್ತೊಂದು ವಿಷಯ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಬಹಳ ಬೇರೆ ಬೇರೆ ಊರುಗಳಲ್ಲಿ ಇರ್ತೀರಿ, ಬೆಂಗಳೂರಿಗೆ ಬಂದು ಫೋನ್ ಕನ್ಸಲ್ಟೇಷನ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ದಿನೇಶ್ ಅವರು ಫೋನ್ ಕನ್ಸಲ್ಟೇಷನ್ ಅನ್ನ ಕೂಡ ಕೊಡ್ತಾರೆ. 10-15 ನಿಮಿಷ ನಿಮ್ಮೊಂದಿಗೆ ಮಾತಾಡ್ತಾರೆ ಫೋನ್ ಕನ್ಸಲ್ಟೇಷನ್ ಅಲ್ಲಿ. ಹಾಗಾಗಿ ಇದೊಂದು ಒಳ್ಳೆಯ ಒಂದು ಸುಲಭವಾದಂತಹ ಮಾರ್ಗವನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಮೇಡಮ್ ಅವರೇ, ವೀಕ್ಷಕರಿಗೆ ನೀವು ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಖಂಡಿತವಾಗ್ಲೂ ಈ ಒಂದು ನಕ್ಷತ್ರ ನಾಡಿ ನಮ್ಗೆ ಎಷ್ಟು ಉಪಯೋಗಕರವಾಗಿದೆ ಅಂತಂದ್ರೆ, ಪ್ರತಿಯೊಂದು ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ಒಂದು ಶುಭ ಇರ್ಬೋದು ಅಶುಭ ಇರ್ಬೋದು ಮಾಡ್ಬೇಕಾದ್ರೆ ನಾವು ಜ್ಯೋತಿಷಿಗಳನ್ನ ಹುಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವರ ಕನ್ಸಲ್ಟೇಷನ್ ಇರಬಹುದು, ಅವರನ್ನ ನಾವು ಹೋಗಿ ಸಂಧಿಸೋದಕ್ಕೆ ಸಮಯ ಆಗ್ಲಿ ನಮಗೆ ಅವಕಾಶ ಆಗೋದಿಲ್ಲ. ಈ ಒಂದು ನಕ್ಷತ್ರ ನಾಡಿಯನ್ನ ಮನೆಗೆ ಒಬ್ಬೊಬ್ಬರಾದ್ರೂ ಕನಿಷ್ಠ ಪಕ್ಷ ನಾವು ಕಲ್ತಿದ್ದಾಗ ನಮ್ಮ ಒಂದು ವಿಷಯ ಏನಿರುತ್ತೆ ಅದನ್ನ ಸಮಯದಲ್ಲಿ ನಾವೇ ತಕ್ಷಣ ನೋಡ್ಕೊಳ್ಳಿಕ್ ಅನುಕೂಲ ಆಗುತ್ತೆ. ಅದರಿಂದ ಇಂತಹ ಒಂದು ಸದವಕಾಶವನ್ನ ಕೇವಲ 4 ದಿನದಲ್ಲಿ ಕಲಿಯುವಂತಹ ಈ ಒಂದು ವಿದ್ಯೆಯನ್ನ ಪ್ರತಿಯೊಬ್ಬರೂ ಕಲೀಲೇಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರಿಂದ ನಮ್ಮ ಒಂದು ಜೀವನ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ನಮ್ಮ ಒಂದು ಸ್ನೇಹಿತರಿರ್ಬೋದು, ಬಂಧು ಬಳಗ ಇರ್ಬೋದು, ಎಲ್ರಿಗೂ ಸಹಿತ ನಾವು ತಿಳಿಸ್ಕೊಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಹೃತ್ಪೂರ್ವಕವಾಗಿ ಇಷ್ಟಪಡ್ತೀನಿ.
ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೂ ಕೂಡ ನಕ್ಷತ್ರ ನಾಡಿಯನ್ನ ಕೇವಲ 4 ದಿನಗಳಲ್ಲಿ ಕಲಿಬೇಕು ಅನ್ನುವಂತ ಆಸಕ್ತಿ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಿ. ಜನವರಿ 21ರಂದು ಬೆಂಗಳೂರಿನಲ್ಲಿ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ. ಲಿಮಿಟೆಡ್ ಸೀಟ್ಸ್ ಅವೈಲಬಲ್. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು ಮೇಡಮ್, ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಖಂಡಿತ ತಮಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಸ್ತೂರಿ ಚಾನಲ್ ಅವರಿಗೂ ಮತ್ತು ನಮ್ಮ ಗುರುಗಳಾದಂತಹ ದಿನೇಶ್ ಅವರಿಗೂ ಮತ್ತೆ ನಮ್ಮ ಸ್ನೇಹಿತರಾದಂತಹ ಲೇಖಾ ಮೇಡಮ್ನವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಕೆ, ಧನ್ಯವಾದಗಳು ದಿನೇಶ್ ಸರ್ ಅವರೇ. ಇವತ್ತು ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನ ವೀಕ್ಷಕರಿಗೆ ನೀಡಿದ್ದೀರಿ. ಧನ್ಯವಾದಗಳು ಸರ್. ಸರ್ವೇ ಜನ ಸುಖಿನೋ ಭವಂತು. ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ. ನಕ್ಷತ್ರ ನಾಡಿಯೊಂದಿಗೆ ಮತ್ತೊಮ್ಮೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.